गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 13 ಆಗಸ್ಟ್ 2026 ಗುರುವಾರ. ಈ ದಿನ ಶ್ರಾವಣ ಮಾಸ ಆರಂಭ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6:02, ಸೂರ್ಯಾಸ್ತ ಸಂಜೆ 6:39. ಇನ್ನು ಈ ದಿನ ಪಾಡ್ಯ ತಿಥಿ ಇರತಕ್ಕಂಥ ದಿನ, ಆಶ್ಲೇಷ ನಕ್ಷತ್ರ ಹಾಗೂ ವರಿಯಾನ್ ಯೋಗ, ಕಿಂಸ್ತುಘ್ನ ಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಸಂಜೆ 5:22 ಸಂಜೆ 6:52 ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 10:14 ಮಧ್ಯಾಹ್ನ 11:05. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 1:55 ಪ್ರಾರಂಭವಾಗಿ 3:30 ರಾಹುಕಾಲ. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 6:02 7:36. ಇನ್ನು ಈ ದಿನದ ಗುಳಿಕ ಕಾಲ ವಿಶೇಷವಾಗಿ ಬೆಳಗ್ಗೆ 9:11 ಬೆಳಗ್ಗೆ 10:46. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:26 ಬೆಳಗ್ಗೆ 5:14 ಬ್ರಹ್ಮ ಮುಹೂರ್ತ. ಇನ್ನು ಅಮೃತ ಕಾಲ ಬೆಳಗ್ಗೆ 4:36 ಪ್ರಾರಂಭವಾಗಿ 6:05 ಅಮೃತ ಕಾಲ ಇರತಕ್ಕಂಥ ಸಮಯ. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:55 ಮಧ್ಯಾಹ್ನ 12:46 ಅಭಿಜಿತ್ ಲಗ್ನದ ಮುಹೂರ್ತ. ಸ್ನೇಹಿತರೆ, ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಗುರುವಾರದ ಗುರುಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ತೇಜಸ್ಸಿನಿಂದಾಗಿ ಆತ್ಮವಿಶ್ವಾಸ ಮತ್ತು ದೈವಾನುಗ್ರಹ ಹೆಚ್ಚಾಗಿರತಕ್ಕಂಥ ದಿನ. ಧಾರ್ಮಿಕ ಚಿಂತನೆಗಳು ಮೂಡಲಿದ್ದು ಪ್ರಮುಖ ಕಾರ್ಯಗಳನ್ನು ಧೈರ್ಯ ಮತ್ತು ಜಾಣ್ಮೆಯಿಂದ ಪೂರ್ಣಗೊಳಿಸತಕ್ಕಂಥ ದಿನ. ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಮುನ್ನಡೆಯುವುದು ಕಾರ್ಯಸಿದ್ಧಿಗೆ ದಾರಿ ಮಾಡಿಕೊಡಲಿದೆ. ಈ ದಿನ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಗೌರವ ಹಾಗೂ ಮನ್ನಣೆ ಲಭಿಸತಕ್ಕಂಥ ದಿನ. ಮೇಲಿನ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವಿದೆ ಹಾಗೂ ಆಡಳಿತ ಕ್ಷೇತ್ರದಲ್ಲಿ ಒಳ್ಳೆಯ ಸುವರ್ಣ ಅವಕಾಶಗಳು ಲಭಿಸಲಿದ್ದು, ಆಡಳಿತಾತ್ಮಕ ಹಾಗೂ ಶಿಕ್ಷಣ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರತಕ್ಕಂತಹ ಉದ್ಯೋಗಿಗಳಿಗೆ ನೂತನ ಕೆಲಸ ಕಾರ್ಯಗಳು ಒದಗಿ ಬರಲಿದ್ದು ಬಡ್ತಿಯ ಸುಳಿವು ಸಿಗತಕ್ಕಂಥ ದಿನ. ಈ ದಿನ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ಫಲಗಳ ಯೋಗವಿದೆ. ವ್ಯಾಪಾರಸ್ಥರಿಗೆ ಪ್ರಗತಿದಾಯಕವಾದಂತಹ ಸಮಯ ಕೂಡಿ ಬರಲಿದ್ದು ಬಂಗಾರದ ವ್ಯಾಪಾರ, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಹಾಗೂ ಆಹಾರ ಧಾನ್ಯಗಳ ವ್ಯಾಪಾರದಲ್ಲಿ ಲಾಭ ದೊರೆಯುವಂಥ ದಿನ. ಹೊಸ ಹೂಡಿಕೆ ಹಾಗೂ ವಿಸ್ತರಣೆಯ ಯೋಜನೆಗಳಿಗೆ ಈ ದಿನ ಅನುಕೂಲಕರವಾದಂಥ ದಿನ. ಸ್ನೇಹಿತರೆ, ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಬಲವಾಗಿದ್ದು ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿದ್ದು ಶುಭ ಸಮಾರಂಭಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದಂತೆ ಹಣ ವಿನಿಯೋಗ ಮಾಡಬಹುದು. ದೀರ್ಘಕಾಲೀನ ಉಳಿತಾಯಕ್ಕೆ ಅತ್ಯುತ್ತಮವಾದಂತಹ ದಿನ. ಸ್ನೇಹಿತರೆ,
ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣವಿರಲಿದ್ದು ಗುರು ಹಿರಿಯರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗಲಿದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಶ್ರೀರಕ್ಷೆಯಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯ ಮತ್ತು ಪರಸ್ಪರ ಗೌರವ ಈ ದಿನ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೂ ಸಹಿತ ಸಂತಸದ ಒಂದು ಕ್ಷಣಗಳನ್ನು ಕಳೆಯುವ ಒಂದು ಒಳ್ಳೆಯ ಅವಕಾಶ ಈ ದಿನ ಪ್ರಾಪ್ತಿಯಾಗಲಿದೆ. ಹಾಗೂ ಕುಟುಂಬದಲ್ಲಿ ವಿಶೇಷವಾಗಿ ಹಿರಿಯರ ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಸುಲಭಗೊಳ್ಳಲಿದೆ. ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿದ್ದು ವಿಶೇಷವಾಗಿ ದೈಹಿಕ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ದೈಹಿಕ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಮಾನಸಿಕ ಪ್ರಶಾಂತತೆ ಇರಲಿ. ಹಾಗೂ ದೈನಂದಿನ ಯೋಗ ಮತ್ತು ಸಾತ್ವಿಕ ಆಹಾರ ಕ್ರಮವು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿದೆ. ಆದಷ್ಟು ಸಾತ್ವಿಕ ಆಹಾರ ಸೇವನೆ ಮಾಡಿ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಕೃಷಿಕರಾಗಿದ್ದಲ್ಲಿ ಮೇಷರಾಶಿಯವರಿಗೆ ಕೃಷಿಯಲ್ಲಿ ಉತ್ತಮವಾದಂತಹ ಯೋಗ ಭಾಗ್ಯಗಳು ಕೂಡಿ ಬರಲಿದ್ದು ನೀರಾವರಿ ನಿರ್ವಹಣೆ, ವಾಣಿಜ್ಯ ಬೆಳೆಗಳ ರಕ್ಷಣೆ ಹಾಗೂ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಮೇಷರಾಶಿಯವರಿಗೆ ನಿರೀಕ್ಷಿತ ಆದಾಯ ಲಭಿಸತಕ್ಕಂಥ ದಿನ. ಈ ದಿನದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು ಏಕಾಗ್ರತೆ ಅತ್ಯುತ್ತಮವಾಗಿರತಕ್ಕಂಥ ದಿನ. ಕಠಿಣವಾದಂತಹ ವಿಷಯಗಳನ್ನು ಇದನ್ನು ನೀವು ಸುಲಭವಾಗಿ ಅಭ್ಯಾಸ ಮಾಡಲಿದ್ದೀರಿ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶ ದೊರೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿರಲಿದೆ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಗುರುವಾರವಾದ್ದರಿಂದ ದತ್ತಾತ್ರೇಯ ಸ್ವಾಮಿಯ ಆರಾಧನೆ, ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮೇಷರಾಶಿಯವರಿಗೆ ಶುಭ ಫಲಗಳು ದೊರೆಯಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಮ್ಯ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ನೆಮ್ಮದಿ, ಸಂತೋಷ ಮತ್ತು ಕಾರ್ಯ ಸಾಧನೆಯ ಚೈತನ್ಯ ನೆಲೆಸಲಿದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಿರತಕ್ಕಂಥ ದಿನ. ಹಿರಿಯರ ಮತ್ತು ಅನುಭವಿಗಳ ಮಾರ್ಗದರ್ಶನದಿಂದ ನಿಮ್ಮ ಸಂಕೀರ್ಣ ಕೆಲಸಗಳನ್ನು ನೀವು ದಿನ ಸುಲಭವಾಗಿ ಪೂರ್ಣಗೊಳಿಸತಕ್ಕಂಥ ದಿನ. ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರಶಾಂತ ವಾತಾವರಣವಿರಲಿದ್ದು ನಿಮ್ಮ ತಾಳ್ಮೆ ಮತ್ತು ಕೆಲಸದ ಮೇಲಿನ ನಿಷ್ಠೆಯನ್ನು ಮೇಲಧಿಕಾರಿಗಳು ಗುರುತಿಸತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಶಿಕ್ಷಣ, ಬ್ಯಾಂಕಿಂಗ್, ಕಲೆ ಹಾಗೂ ಆಡಳಿತ ರಂಗದಲ್ಲಿರತಕ್ಕಂಥವರಿಗೆ ಉದ್ಯೋಗಿಗಳಿಗೆ ಶುಭ ಸಫಲತೆ ಸಿಗತಕ್ಕಂಥ ದಿನ. ಇನ್ನು ವೃಷಭ ರಾಶಿಯ ವ್ಯಾಪಾರಿಗಳಿಗೆ ಈ ದಿನ ಒಂದು ಒಳ್ಳೆಯ ವಹಿವಾಟು ನಡೆಯಲಿದ್ದು ನಿರೀಕ್ಷಿತ ಲಾಭ ದೊರೆಯತಕ್ಕಂಥ ದಿನ. ಹಾಗೂ ಆಭರಣ, ವಸ್ತ್ರೋದ್ಯಮ, ಆಹಾರ ಧಾನ್ಯ ಹಾಗೂ ಅಲಂಕಾರಿಕ ವಸ್ತುಗಳ ವ್ಯಾಪಾರಿಗಳಿಗೆ ಆಕರ್ಷಕ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗಳಿಗೆ ಯೋಜನೆ ರೂಪಿಸಿಕೊಳ್ಳುವಂಥ ದಿನ. ಇನ್ನು ವೃಷಭ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ದಿನ ಸುಧಾರಿಸಿಕೊಳ್ಳಲಿದೆ, ತೃಪ್ತಿದಾಯಕವಾಗಿರಲಿದೆ. ನೂತನ ಹೂಡಿಕೆಗಳು ಅಥವಾ ಹಳೆಯ ಉಳಿತಾಯದಿಂದ ಲಾಭ ದೊರೆಯುವಂಥ ದಿನ. ಧಾರ್ಮಿಕ ಕಾರ್ಯಕ್ರಮಗಳು, ಕುಟುಂಬದ ಶುಭ ಸಮಾರಂಭಗಳು ಅಥವಾ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ವಿನಿಯೋಗವಾಗಬಹುದು. ಆದಷ್ಟು ಆರ್ಥಿಕವಾಗಿ ಸ್ವಲ್ಪ ವೃಷಭ ರಾಶಿಯವರು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದ್ದು ಮನೆಯಲ್ಲಿ ಹಿರಿಯರು ಹಾಗೂ ಆಪ್ತರ ಸಂಪೂರ್ಣ ಒಂದು ಬೆಂಬಲ ನಿಮಗೆ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಇದ್ದು ಸೌಹಾರ್ದತೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೂ ಸಹಿತ ಈ ದಿನ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಕಾರ್ಯೋತ್ಸಾಹ ಹಾಗೂ ಮಾನಸಿಕ ಪ್ರಶಾಂತತೆ ಇರಲಿದೆ. ನಿಯಮಿತ ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ತಪ್ಪದೆ ಮಾಡಿ. ಆಹಾರದ ಕಡೆಗೆ ತುಂಬ ಎಚ್ಚರಿಕೆಯನ್ನು ಕಾಯ್ದುಕೊಳ್ಳಿ. ಕೃಷಿಕರಿಗೆ ಒಳ್ಳೆಯ ಲಾಭವಿದ್ದು ರೈತಾಪಿ ವರ್ಗದವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಶ್ರೇಷ್ಠ ಫಲ ಸಿಗಲಿದ್ದು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಸಾಗಾಣಿಕೆ ವ್ಯವಸ್ಥೆ ಸುಗಮವಾಗಿ ನಡೆಯಲಿದ್ದು ವಾಣಿಜ್ಯ ಬೆಳೆಗಾರರಿಗೆ
ಲಾಭದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ಮೂಡಲಿದೆ. ಸ್ನೇಹಿತರೆ, ವಾಣಿಜ್ಯ, ಕಲೆ, ತತ್ವಶಾಸ್ತ್ರ ಹಾಗೂ ಉನ್ನತ ಶಿಕ್ಷಣದಲ್ಲಿ ನಿರತರಾದಂಥವರಿಗೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪ್ರಗತಿದಾಯಕವಾದಂಥ ದಿನ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಬರತಕ್ಕಂಥ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ನೀವು ಹಳದಿ ಬಣ್ಣದ ಹೂವುಗಳನ್ನು ಶ್ರೀ ಗುರು ರಾಘವೇಂದ್ರರಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ದಿನ ನಿಮಗೆ ಶುಭ ಫಲ ಪ್ರಾಪ್ತಿಯಾಗಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಮಧ್ಯಾಹ್ನ 10:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಬುಧನ ಚಾಣಾಕ್ಷತೆ ಹಾಗೂ ಗುರುವಾರದ ಗುರುಬಲದ ಸಮ್ಮಿಶ್ರಣದಿಂದಾಗಿ ಬುದ್ಧಿಶಕ್ತಿ, ಜ್ಞಾನಾರ್ಜನೆ ಮತ್ತು ಕಾರ್ಯ ಸಾಧನೆಯ ಉತ್ಸಾಹ ವೃದ್ಧಿಯಾಗಲಿದೆ. ನಿಮ್ಮ ವಾಕ್ಚಾತುರ್ಯ ಮತ್ತು ವಿವೇಚನಾಯುಕ್ತ ನಿರ್ಧಾರಗಳಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥ ದಿನ. ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಅತ್ಯುತ್ತಮವಾದಂತಹ ದಿನ. ಸ್ನೇಹಿತರೆ, ಈ ದಿನ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಹಾಗೂ ಸಂವಹನ ಕೌಶಲ್ಯಕ್ಕೆ ಉತ್ತಮವಾದಂಥ ಪ್ರಶಂಸೆ ಲಭಿಸತಕ್ಕಂಥ ದಿನ. ಶಿಕ್ಷಣ, ಮಾಧ್ಯಮ, IT, ಬ್ಯಾಂಕಿಂಗ್, ಆಡಿಟಿಂಗ್ ಹಾಗೂ ಸಂಶೋಧನಾ ರಂಗದಲ್ಲಿರತಕ್ಕಂಥವರಿಗೆ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಪ್ರಗತಿಯ ಸೂಚನೆಗಳು ಸಿಗುವಂಥ ದಿನವಾಗಲಿದೆ. ಸ್ನೇಹಿತರೆ, ವ್ಯಾಪಾರಸ್ಥರಿಗೆ ಅನುಕೂಲಕರ ವಾತಾವರಣವಿರಲಿದ್ದು ಪ್ರಕಾಶನ, ಶೈಕ್ಷಣಿಕ ಸಾಮಗ್ರಿಗಳು, ಕಮಿಷನ್ ಏಜೆನ್ಸಿ, ಡಿಜಿಟಲ್ ಸೇವೆಗಳು ಹಾಗೂ ಆಹಾರ ಪದಾರ್ಥಗಳ ವ್ಯಾಪಾರಸ್ಥರಿಗೆ ಆಕರ್ಷಕ ಲಾಭ ದೊರೆಯಲಿದ್ದು ನೂತನ ಯೋಜನಾ ಒಪ್ಪಂದಗಳಿಗೆ ಚಾಲನೆ ನೀಡಲು ಶುಭ ದಿನವಾಗಿರಲಿದೆ. ಈ ದಿನ ಆರ್ಥಿಕ ಪರಿಸ್ಥಿತಿ ಸ್ಥಿರ ಹಾಗೂ ಪ್ರಗತಿದಾಯಕವಾಗಿದ್ದು ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ವ್ಯವಹಾರಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಶೈಕ್ಷಣಿಕ ಅಗತ್ಯತೆಗಳು, ಪುಸ್ತಕಗಳ ಖರೀದಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಹಣ ವಿನಿಯೋಗವಾಗಬಹುದು. ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಈ ದಿನ ಸೂಕ್ತವಾದಂಥ ಸಮಯ. ಕುಟುಂಬದಲ್ಲಿ ಒಂದು ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ನೆಲೆಸಲಿದ್ದು ಮನೆಯ ಹಿರಿಯರ ಮತ್ತು ಗುರುಗಳ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಅನ್ಯೋನ್ಯತೆ ಇರಲಿದ್ದು ಪ್ರೇಮಿಗಳಿಗೆ ಸಂತಸದ ದಿನವಾಗಿರಲಿದೆ. ಸ್ನೇಹಿತರೆ, ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಸಾತ್ವಿಕ ನೆಮ್ಮದಿ ಹಾಗೂ ದೈಹಿಕ ಕಾರ್ಯೋತ್ಸಾಹ ಇರಲಿದೆ. ದೈನಂದಿನ ಪ್ರಾಣಾಯಾಮ, ಯೋಗ ಹಾಗೂ ಸಾತ್ವಿಕ ಆಹಾರ ಕ್ರಮವನ್ನು ಪಾಲಿಸಿಕೊಳ್ಳುವುದು ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲು ನೆರವಾಗಲಿದೆ. ಸ್ನೇಹಿತರೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಈ ದಿನ ಪ್ರಗತಿಯ ದಿನವಾಗಿರಲಿದೆ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ, ನಿರ್ವಹಣೆ, ವಾಣಿಜ್ಯ ಬೆಳೆಗಳ ರಕ್ಷಣೆ ಹಾಗೂ ತೋಟದ ಕೆಲಸಗಳು ಸುಗಮವಾಗಿ ನಡೆಯಲಿದ್ದು ಕೃಷಿಕರಿಗೆ ಈ ದಿನ ಒಳ್ಳೆಯ ಶುಭ ಫಲ ದೊರಕುವಂಥ ದಿನವಾಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆ ಉತ್ತಮವಾಗಿರಲಿದೆ. ಗಣಿತ ಕಲಿತಕ್ಕಂಥವರಿಗೆ, ತಂತ್ರಜ್ಞಾನ ಕಲಿತಕ್ಕಂಥವರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದನ್ನು ಶ್ರೇಷ್ಠ ಒಂದು ಫಲಿತಾಂಶಗಳು ಸಿಗಲಿದೆ. ನಿಮ್ಮ ವಿದ್ಯೆಗೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಇನ್ನು ಈ ದಿನ ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಈ ದಿನ ನಿಮ್ಮ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಉತ್ತಮ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 1:30 ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಒಂದು ಅನುಗ್ರಹ ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಒಂದು ಸಾತ್ವಿಕ ಬಲದಿಂದಾಗಿ ಮನಸ್ಸಿನಲ್ಲಿ ಶಾಂತಿ,
ಹಾಗೂ ಭಕ್ತಿ ಮತ್ತು ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುವಂಥ ದಿನ. ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಕಷ್ಟಕರ ಕೆಲಸಗಳನ್ನು ಇದನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ಹಾಗೂ ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ. ನೀವು ಮಾಡತಕ್ಕಂಥ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ವಾತಾವರಣವು ಅನುಕೂಲಕರವಾಗಿರಲಿದೆ. ಎಲ್ಲರ ಒಂದು ಸಹಕಾರ ದೊರೆಯಲಿದೆ ಹಾಗೂ ಪ್ರೀತಿ ವಿಶ್ವಾಸಗಳು ಹಾಗೆ ಎಲ್ಲರ ಒಂದು ಸಹಕಾರದಿಂದ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಮತ್ತು ಆಡಳಿತ ರಂಗದಲ್ಲಿರ್ತಕ್ಕಂಥವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಈ ದಿನ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಎಚ್ಚರ ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗತಕ್ಕಂಥ ದಿನ. ವ್ಯಾಪಾರ ಮಾಡತಕ್ಕಂಥವರಿಗೆ ದೂರದ ಊರಿನ ಪ್ರಯಾಣದ ವ್ಯಾಪಾರವಿದ್ದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ವ್ಯಾಪಾರದ ಪ್ರಯಾಣದಲ್ಲಿ ನಷ್ಟ ಉಂಟಾಗತಕ್ಕಂಥ ಸಾಧ್ಯತೆಗಳಿದೆ. ನಿಮ್ಮ ಮುಖ್ಯ ವಸ್ತುಗಳ ಬಗ್ಗೆ ತುಂಬ ಜಾಗರೂಕತೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಈ ದಿನ ನೂತನ ಹೂಡಿಕೆ ಮಾಡುವಂಥದ್ದಿದ್ದಲ್ಲಿ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಲು ಈ ದಿನ ಉತ್ತಮ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಬಲವಾಗಲಿದೆ, ತೃಪ್ತಿದಾಯಕವಾಗಲಿದೆ. ಒಂದು ಆರ್ಥಿಕ ಸ್ಥಿತಿಯಿಂದ ವಿಶೇಷವಾಗಿ ನಿಮಗೆ ಕೊಟ್ಟಂಥ ಸಾಲ ವಿಶೇಷವಾಗಿ ಹಿಂತಿರುಗಿಸಲು ಈ ದಿನ ಸುಲಭವಾಗಲಿದೆ ಮತ್ತು ಬೇಕಾದಂತಹ ಧನಾಗಮನ ಯೋಗವಿದ್ದು ಮನಸ್ಸಿಗೆ ಒಂದು ಹಿತ ದೊರಕಲಿದೆ. ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕಾಗಿ ಶುಭ ವೆಚ್ಚಗಳಾಗತಕ್ಕಂಥದ್ದು ಆಗಲಿದೆ. ಭವಿಷ್ಯಕ್ಕಾಗಿ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಈ ದಿನ ಉತ್ತಮವಾದಂಥ ದಿನ. ಸ್ನೇಹಿತರೆ, ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯಗಳಾಗತಕ್ಕಂಥದ್ದು, ಸೌಹಾರ್ದಯುತ ವಾತಾವರಣ ನೆಲೆಸುವಂಥದ್ದು ಆಗಲಿದೆ. ತಾಯಿಯವರ ಸಂಪೂರ್ಣ ಬೆಂಬಲ ಮತ್ತು ಗುರು ಹಿರಿಯರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗಲಿದ್ದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ. ಪ್ರೇಮಿಗಳಿಗೆ ಈ ದಿನ ಪ್ರಶಾಂತದಾಯಕವಾದಂಥ ದಿನವಾಗಲಿದೆ ಮತ್ತು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರಲಿದೆ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಆರೋಗ್ಯ ವೃದ್ಧಿಯಾಗತಕ್ಕಂಥ ಒಂದು ಯೋಗ ಇದನ್ನು ನಿಮಗೆ ಪ್ರಾಪ್ತಿಯಾಗಲಿದೆ. ಉತ್ತಮ ಜಲ ಸೇವನೆ ಹಾಗೂ ಒಳ್ಳೆಯ ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಒಲವು ಮಾಡಿಕೊಳ್ಳಿ. ಜಂಕ್ ಫುಡ್ಗಳನ್ನು ದೂರ ಮಾಡುವುದು ಉತ್ತಮ. ಈ ದಿನ ಕೃಷಿಕರಿಗೆ ನೀರಾವರಿ ನಿರ್ವಹಣೆಯಲ್ಲಿ, ತೋಟದ ಅಭಿವೃದ್ಧಿ ಹಾಗೂ ವಾಣಿಜ್ಯ ಬೆಳೆಗಳ ಮಾರಾಟದಲ್ಲಿ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ಸಿಗತಕ್ಕಂಥ ದಿನವಾಗಲಿದೆ. ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ದೊರಕಲಿದೆ. ನಿಮಗೆ ಒಳ್ಳೆಯ ಒಂದು ಜ್ಞಾನಶಕ್ತಿ ಪ್ರಾಪ್ತಿಯಾಗಲಿದ್ದು ಅಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಾಣುವಂತಹ ದಿನ. ಪರೀಕ್ಷೆಗಳಿಗೆ ಉತ್ತಮವಾದಂತಹ ದಿನ. ಧನಾತ್ಮಕ ಫಲಿತಾಂಶ ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಈ ದಿನ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಸೂರ್ಯ ದೇವರ ಆರಾಧನೆ ಮಾಡಿ ಹಾಗೂ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30 ಪ್ರಾರಂಭವಾಗಿ ಮಧ್ಯಾಹ್ನ 3 ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಸಿಂಹರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಸೂರ್ಯನ ತೇಜಸ್ಸಿನಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಧಾರ್ಮಿಕ ಚಿಂತನೆ ಮತ್ತು ನಾಯಕತ್ವದ ಗುಣಗಳು ಮೇಲುಗೈ ಸಾಧಿಸಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ವರ್ಚಸ್ಸು ವೃದ್ಧಿಸತಕ್ಕಂಥ ದಿನ. ಹಿರಿಯರು ಹಾಗೂ ಮಾರ್ಗದರ್ಶಕರ ಆಶೀರ್ವಾದದಿಂದ ಕೈಗೆತ್ತಿಕೊಳ್ಳುವಂತಹ ಕೆಲಸಗಳು ಜಯವನ್ನು ತಂದುಕೊಡಲಿದೆ. ಸ್ನೇಹಿತರೆ, ಇಂದು ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗಲಿದ್ದು ಮೇಲಿನ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ನಿಮಗೆ ಸಿಗಲಿದೆ. ಸರಕಾರಿ ರಂಗ, ಆಡಳಿತ, ನಿರ್ವಹಣೆ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿರತಕ್ಕಂತಹ ಉದ್ಯೋಗಿಗಳಿಗೆ ನೂತನ ಜವಾಬ್ದಾರಿಗಳು ಅಥವಾ ಪ್ರಗತಿಯ ಸೂಚನೆಗಳು ಲಭಿಸತಕ್ಕಂಥ ದಿನ. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಪ್ರಗತಿದಾಯಕವಾದಂತಹ ಒಂದು ವಾತಾವರಣವಿರಲಿದ್ದು ಬಂಗಾರ, ಕಟ್ಟಡ ನಿರ್ಮಾಣ ಹಾಗೂ ಧಾರ್ಮಿಕ ವಸ್ತುಗಳು, ಆಹಾರ ಧಾನ್ಯಗಳ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ಸಿಗುವಂಥ ದಿನ. ಹೊಸ ಹೂಡಿಕೆಗಳಿಗೆ ಬಂಡವಾಳ ಹೂಡಲು ಈ ದಿನ ಅನುಕೂಲಕರವಾದಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರ ಹಾಗೂ ಬಲವರ್ಧಕವಾಗಿರಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವಂತಹ ಲಕ್ಷಣಗಳಿದ್ದು ಶುಭ ಸಮಾರಂಭಗಳು
ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವಿನಿಯೋಗವಾಗಬಹುದು. ಹಳೆಯ ಹೂಡಿಕೆಗಳಿಂದ ಧನಾತ್ಮಕ ಫಲಿತಾಂಶ ದೊರೆಯಲಿದ್ದು ವಿಶೇಷವಾಗಿ ಆರ್ಥಿಕ ಸ್ಥಿರತೆ ಒಂದು ಉತ್ತಮ ರೀತಿಯಲ್ಲಿರಲಿದೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಈ ದಿನ ಮಂಗಳ ಕಾರ್ಯಗಳು ಹಾಗೂ ಸೌಹಾರ್ದಯುತ ವಾತಾವರಣ ಇರಲಿದ್ದು ಹಿರಿಯರ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಅನ್ಯೋನ್ಯತೆ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಈ ದಿನ ತೃಪ್ತಿಕರವಾದಂಥ ದಿನ. ಇನ್ನು ಕುಟುಂಬದಲ್ಲಿ ಒಂದು ಪ್ರೀತಿ ಅನ್ಯೋನ್ಯತೆ ಮೂಡಲಿದ್ದು ಶುಭ ಕಾರ್ಯಗಳಾಗತಕ್ಕಂಥದ್ದು, ವಿವಾಹದ ಚಿಂತನೆ, ಸಂತಾನದ ಒಂದು ಅಪೇಕ್ಷೆ ಇರತಕ್ಕಂಥವರಿಗೆ ಶುಭ ವಾರ್ತೆಗಳು ಬರಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ಉಲ್ಲಾಸ ಕಾಯ್ದುಕೊಳ್ಳುವಂಥ ದಿನ. ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಸಾತ್ವಿಕ ಆಹಾರ ಪದ್ಧತಿ ನಿಮ್ಮ ದಿನಪೂರ್ತಿ ಈ ದಿನ ಉತ್ಸಾಹವನ್ನು ಹೆಚ್ಚಾಗಿಡಿಸಲಿದೆ. ಇನ್ನು ರೈತಾಪಿ ವರ್ಗದವರಿಗೆ ಈ ದಿನ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಒಂದು ಫಲ ಸಿಗಲಿದ್ದು ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ವಾಣಿಜ್ಯ ಬೆಳೆಗಳ ಮಾರಾಟದಲ್ಲಿ ನಿರೀಕ್ಷಿತ ಆದಾಯ ಲಭಿಸತಕ್ಕಂಥ ಒಂದು ದಿನವಾಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದ್ದು ಉನ್ನತ ಶಿಕ್ಷಣ, ನಾಯಕತ್ವದ ಚಟುವಟಿಕೆಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಈ ದಿನ ಶ್ರೇಷ್ಠ ಒಂದು ಫಲಿತಾಂಶ ದೊರೆಯಲಿದ್ದು ವಿದ್ಯೆಯಲ್ಲಿ ಉತ್ತಮ ಸಾಧನೆ ಮಾಡತಕ್ಕಂಥ ದಿನ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಆರಾಧನೆ, ನವಗ್ರಹಗಳ ಪೂಜೆ ಹಾಗೂ ವಿಶೇಷವಾಗಿ ಗುರುವಿನ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೂ ವಿಶೇಷವಾಗಿ ಈ ದಿನ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಶುಭ ಫಲ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ ಪ್ರಾರಂಭವಾಗಿ 9 ಗಂಟೆಯವರೆಗೆ ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಬುಧನ ಚಾಣಾಕ್ಷತೆ ಹಾಗೂ ಗುರುವಾರದ ದೈವಿಕ ಬಲದ ಸಮ್ಮಿಶ್ರಣದಿಂದಾಗಿ ವಿಶ್ಲೇಷಣಾತ್ಮಕ ಆಲೋಚನೆ, ಬುದ್ಧಿಶಕ್ತಿ ಮತ್ತು ತಾಳ್ಮೆ ಹೆಚ್ಚಾಗಿರಲಿದೆ. ಸಂಕೀರ್ಣ ಕಾರ್ಯಗಳನ್ನು ಸಹ ಸೂಕ್ತ ಯೋಜನೆಗಳೊಂದಿಗೆ ಬಗೆಹರಿಸಿಕೊಳ್ಳಲಿದ್ದೀರಿ. ಗುರು ಹಿರಿಯರ ಮಾರ್ಗದರ್ಶನದಿಂದ ಧಾರ್ಮಿಕ ಹಾಗೂ ಶೈಕ್ಷಣಿಕ ವಿಚಾರಗಳಲ್ಲಿ ಸಫಲತೆಯನ್ನು ಕಾಣುವಂಥ ದಿನ. ಉದ್ಯೋಗಸ್ಥರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹಾಗೂ ಸಮಯ ಪ್ರಜ್ಞೆಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಲಭಿಸಲಿದೆ. ಲೆಕ್ಕಪತ್ರ, IT ಸಂಶೋಧನೆ, ಶಿಕ್ಷಣ ಹಾಗೂ ಆಡಳಿತ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಜವಾಬ್ದಾರಿಗಳು ಅಥವಾ ಪ್ರಗತಿಯ ಸುಳಿವು ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಅನುಕೂಲಕರ ವಾತಾವರಣವಿರಲಿದ್ದು ಪ್ರಕಾಶನ, ಶೈಕ್ಷಣಿಕ ಸಾಮಗ್ರಿಗಳು, ಕಮಿಷನ್, ಏಜೆನ್ಸಿ, ಆಡಿಟಿಂಗ್ ಹಾಗೂ ಧಾರ್ಮಿಕ ವಸ್ತುಗಳ ವ್ಯಾಪಾರಸ್ಥರಿಗೆ ಆಕರ್ಷಕ ಲಾಭ ಸಿಗತಕ್ಕಂಥ ದಿನ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಈ ದಿನ ಪ್ರಶಸ್ತವಾದಂಥ ದಿನವಾಗಲಿದೆ. ಹಾಗೂ ಆರ್ಥಿಕ ಪರಿಸ್ಥಿತಿಯು ಸ್ಥಿರ ಹಾಗೂ ತೃಪ್ತಿದಾಯಕವಾಗಿರಲಿದ್ದು ವ್ಯವಸ್ಥಿತ ಯೋಜನೆಯಿಂದ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಲಿದ್ದೀರಿ. ಹಳೆಯ ಹೂಡಿಕೆಗಳು ಅಥವಾ ಕಮಿಷನ್ ವ್ಯವಹಾರಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ. ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ತೊಡಗಿಸಿಕೊಳ್ಳತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ನೆಲೆಸಲಿದೆ. ಮನೆಯ ಕಿರಿಯರ ಅಭಿವೃದ್ಧಿ ಸಂತಸ ತಂದುಕೊಡಲಿದ್ದು ಹಿರಿಯರ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಸಾಮರಸ್ಯ ಕಾಯ್ದುಕೊಳ್ಳಲಿದ್ದೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಕಾರ್ಯೋತ್ಸಾಹ ಹಾಗೂ ಮಾನಸಿಕ ನೆಮ್ಮದಿ ಇರತಕ್ಕಂಥ ದಿನ. ಜೀರ್ಣಾಂಗ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿಡಲು ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ಜಲ ಸೇವನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಒಂದು ಫಲ ಸಿಗಲಿದ್ದು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಹಾಗೂ ವಾಣಿಜ್ಯ ಬೆಳೆಗಳ ಮಾರುಕಟ್ಟೆಯಲ್ಲಿ ಚಾಣಾಕ್ಷತನ ಪ್ರದರ್ಶಿಸಿ ಉತ್ತಮ ಆದಾಯ ಗಳಿಸಿಕೊಳ್ಳುವಂಥ ದಿನ.
ವಿದ್ಯಾಭ್ಯಾಸದಲ್ಲಿ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಏಕಾಗ್ರತೆ ಅತ್ಯುತ್ತಮವಾಗಿದ್ದು ಗಣಿತ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವಂಥವರಿಗೆ ಒಳ್ಳೆಯ ಶುಭ ಫಲಗಳಿದ್ದು ಶ್ರೇಷ್ಠವಾದಂತಹ ಒಂದು ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ವಿಶೇಷವಾಗಿ ದಿನ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮುಖ್ಯವಾದಂತಹ ವಸ್ತುಗಳು ಕಳೆದು ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ವಿಷಯದಲ್ಲಿ ನೀವು ತುಂಬ ಎಚ್ಚರಿಕೆಯನ್ನು ತಂದುಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಈ ದಿನ ವಿಶೇಷವಾಗಿ ದತ್ತಾತ್ರೇಯರ ಆರಾಧನೆ ಹಾಗೂ ನಿಮ್ಮ ಇಷ್ಟ ದೇವರ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಆಂಜನೇಯನ ಆರಾಧನೆಯಿಂದ ಈ ದಿನ ಸರ್ವ ಕಷ್ಟಗಳು ಪರಿಹಾರವಾಗಿ ಧೈರ್ಯ, ಶಕ್ತಿ, ಸಾಮರ್ಥ್ಯಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಈ ದಿನ ವಿಶೇಷವಾಗಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3ರಿಂದ ಪ್ರಾರಂಭವಾಗಿ 4:30 ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ತಿಳಿ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ತುಲಾರಾಶಿಯವರಿಗೆ ಇಂದು ಗುರುವಾರದ ಗುರುಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸೌಹಾರ್ದತೆ, ಸಂತೋಷ ಮತ್ತು ಕಾರ್ಯಕ್ಷಮತೆ ಕಾಯ್ದುಕೊಳ್ಳಲಿದ್ದೀರಿ. ಹಿರಿಯರ ಮತ್ತು ಮಾರ್ಗದರ್ಶಕರ ಉಪಯುಕ್ತ ಸಲಹೆಗಳು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಲಿದೆ. ಕಲಾತ್ಮಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳತಕ್ಕಂಥ ಒಂದು ಯೋಗವಿದೆ. ಈ ದಿನ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದ್ದು ಮೇಲಿನ ಅಧಿಕಾರಿಗಳ ಸಂಪೂರ್ಣ ಸಹಕಾರ ನಿಮಗೆ ದೊರೆಯಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಲಭಿಸಲಿದ್ದು ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ, ಫ್ಯಾಷನ್ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ಶುಭ ಪ್ರಗತಿಯ ಲಕ್ಷಣಗಳಿರತಕ್ಕಂಥ ದಿನ. ವ್ಯಾಪಾರ ವಹಿವಾಟು ಪ್ರಗತಿದಾಯಕವಾಗಿದ್ದು ವಸ್ತ್ರೋದ್ಯಮ, ಆಭರಣ ಹಾಗೂ ವಿಶೇಷವಾಗಿ ಧಾರ್ಮಿಕ ವಸ್ತುಗಳು ಮತ್ತು ಅಲಂಕಾರಿಕ ಒಂದು ಪದಾರ್ಥಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿದ್ದು ಹೊಸ ಒಪ್ಪಂದಗಳಿಗೆ ಮಾತುಕತೆ ನಡೆಸಲು ಸೂಕ್ತವಾದಂಥ ದಿನ. ವಿಶೇಷವಾಗಿ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವುದಾಗಿದ್ದಲ್ಲಿ ಸ್ವಲ್ಪ ದಿನದ ನಂತರ ಪ್ರಾರಂಭ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ತೃಪ್ತಿದಾಯಕವಾಗಿರಲಿದ್ದು ವಿವಿಧ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯತೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಶುಭ ಸಮಾರಂಭಗಳಿಗಾಗಿ ಹಣ ವಿನಿಯೋಗವಾಗಬಹುದು. ದೀರ್ಘಕಾಲೀನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಪ್ರಶಸ್ತವಾದಂಥ ಸಮಯ. ವಿಶೇಷವಾಗಿ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ನೆಲೆಸಲಿದ್ದು ಬಂಧು ಮಿತ್ರರ ಆಗಮನದಿಂದ ಸಂತಸ ಇಮ್ಮಡಿಗೊಳ್ಳಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಅನುರಾಗ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಮನಸ್ಸಿನ ವಿಚಾರಗಳು ಹಂಚಿಕೊಳ್ಳಲು ಇದನ್ನು ತೃಪ್ತಿದಾಯಕವಾದಂಥ ದಿನ. ಕುಟುಂಬದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಗಳು ಬರತಕ್ಕಂಥ ದಿನ. ಕೆಲಸ ಕಾರ್ಯಗಳು ಸಾಧಾರಣ ಒಂದು ನೆಮ್ಮದಿಯನ್ನು ತಂದುಕೊಡಲಿದೆ. ಇನ್ನು ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರಲಿದೆ. ದೈಹಿಕ ಕಾರ್ಯೋತ್ಸಾಹ ಹಾಗೂ ಮಾನಸಿಕ ಉಲ್ಲಾಸ ಹಾಗೂ ನಿಯಮಿತ ಯೋಗ, ಧ್ಯಾನ, ಸಾತ್ವಿಕ ಆಹಾರ ಸೇವನೆಯನ್ನು ಸರಿಯಾಗಿ ಪಾಲಿಸಿಕೊಳ್ಳಿ. ದಿನಪೂರ್ತಿ ಉತ್ಸಾಹ ಕಾಯ್ದುಕೊಳ್ಳಲು ಇದನ್ನು ನೆರವಾಗಲಿದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯ ಬೇಡ, ಎಚ್ಚರಿಕೆಯಿಂದ ಮುಂದುವರಿಯಿರಿ. ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಪ್ರಗತಿದಾಯಕವಾದಂಥ ದಿನ. ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಸಾಗಾಣಿಕೆ ಸುಗಮವಾಗಿ ನೆರವೇರಲಿದ್ದು ಹೂವು, ಹಣ್ಣು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದ್ದು ಶುಭ ಫಲಗಳು ದೊರಕಲಿದೆ. ವಿಶೇಷವಾಗಿ ಕೃಷಿಕರು ಈ ದಿನ ಒಳ್ಳೆಯ ಹೂಡಿಕೆಯನ್ನು ಮಾಡಿ ಮುಂದುವರೆದಲ್ಲಿ ಲಾಭ ಸಿಗುವಂಥ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳಿದೆ. ಉತ್ತಮ ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ಏಕಾಗ್ರತೆ ಮೂಡಲಿದ್ದು ಪರೀಕ್ಷೆಗಳಲ್ಲಿ ಶ್ರೇಷ್ಠ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಈ ದಿನ ವಿಶೇಷವಾಗಿ ನವಗ್ರಹಗಳ ಪೂಜೆ ಹಾಗೂ ದಕ್ಷಿಣಾಮೂರ್ತಿಯ ಆರಾಧನೆ ಮತ್ತು ದುರ್ಗೆಯ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ
ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಗುರುಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ಶೌರ್ಯದ ಅತ್ಯುತ್ತಮ ಸಮ್ಮಿಶ್ರಣದಿಂದಾಗಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ವಿವೇಚನೆ ಹೆಚ್ಚಾಗಿರಲಿದೆ. ಕಠಿಣ ಹಾಗೂ ಸಂಕೀರ್ಣ ಕಾರ್ಯಗಳನ್ನು ಧೈರ್ಯದಿಂದ ಕೈಗೆತ್ತಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಗುರು ಹಿರಿಯರ ಹಾಗೂ ಮಾರ್ಗದರ್ಶಕರ ಆಶೀರ್ವಾದ ನಿಮ್ಮ ನಿರ್ಧಾರಗಳಿಗೆ ಬಲವನ್ನು ನೀಡಲಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ದಕ್ಷತೆ ಹಾಗೂ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಮನ್ನಣೆ ಲಭಿಸತಕ್ಕಂಥ ದಿನ. ರಕ್ಷಣೆ, ಆಡಳಿತ, ರಿಯಲ್ ಎಸ್ಟೇಟ್, ತಾಂತ್ರಿಕ ಹಾಗೂ ಸಂಶೋಧನಾ ರಂಗದಲ್ಲಿರ್ತಕ್ಕಂಥವರಿಗೆ ಉದ್ಯೋಗಿಗಳಿಗೆ ಶುಭ ಸುದ್ದಿಗಳು ಸಿಗಲಿದೆ. ನೂತನ ಕೆಲಸ ಕಾರ್ಯಗಳು ಸಿಗುವ ಒಳ್ಳೆಯ ಲಕ್ಷಣಗಳು ಕೂಡಿ ಬರಲಿದ್ದು ಮನಸ್ಸಿಗೆ ಹಿತ ದೊರಕಲಿದೆ. ವ್ಯಾಪಾರಿಗಳಿಗೆ, ವ್ಯಾಪಾರಸ್ಥರಿಗೆ ಆಕರ್ಷಕ ಲಾಭ ದೊರೆಯಲಿದ್ದು ಭೂಮಿ, ಯಂತ್ರೋಪಕರಣಗಳು, ಕಟ್ಟಡ ನಿರ್ಮಾಣ, ಧಾರ್ಮಿಕ ವಸ್ತುಗಳು ಅಥವಾ ಆಹಾರ ಧಾನ್ಯಗಳ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆಯಲಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಸಹಿತ ಈ ದಿನ ಅನುಕೂಲಕರವಾದಂಥ ದಿನ. ವ್ಯಾಪಾರ ವಿಸ್ತರಣೆ ಮಾಡಲು ಸಹಿತ ಈ ದಿನ ಉತ್ತಮವಾದಂಥ ದಿನ. ಇನ್ನು ಈ ದಿನ ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಲಾಭ ದೊರೆಯಲಿದೆ. ಒಳ್ಳೆಯ ಜನರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು ವಿಶೇಷವಾಗಿ ಹೊಸ ಆದಾಯದ ಮಾರ್ಗಗಳು ನಿಮಗೆ ಗೋಚರಿಸಲಿವೆ. ದೀರ್ಘಕಾಲೀನ ಬಂಡವಾಳ ಹೂಡಿಕೆಗೆ ಅಥವಾ ಆಸ್ತಿ ಖರೀದಿಗೆ ಧನಾತ್ಮಕ ಚಿಂತನೆ ನಡೆಸಬಹುದು. ಧಾರ್ಮಿಕ ಹಾಗೂ ಕೌಟುಂಬಿಕ ಅಗತ್ಯಗಳಿಗಾಗಿ ಶುಭ ವೆಚ್ಚಗಳು ಉಂಟಾಗಲಿವೆ. ವಿಶೇಷವಾಗಿ ಸ್ನೇಹಿತರೆ, ಕುಟುಂಬದಲ್ಲಿ ಈ ದಿನ ಮಂಗಳಕರ ಹಾಗೂ ಪ್ರಶಾಂತ ವಾತಾವರಣ ನಿರ್ಮಾಣವಾಗಲಿದ್ದು ಸಹೋದರ ಹಾಗೂ ಸಹೋದರಿಯರ ಒಂದು ಹಿರಿಯರ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಗೌರವ ಕಾಯ್ದುಕೊಳ್ಳುವಂಥ ದಿನ. ಪ್ರೇಮಿಗಳಿಗೆ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನ ತೃಪ್ತಿದಾಯಕವಾದಂಥ ದಿನ. ಪ್ರೇಮ ಜೀವನ ಸಂತೋಷದಾಯಕವಾಗಿರಲಿದೆ. ಶುಭ ವಾರ್ತೆಗಳು ಬರಲಿದೆ. ಆರೋಗ್ಯದಲ್ಲಿ ವಿಚಾರವಾಗಿ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಆರೋಗ್ಯದಲ್ಲಿ ಏರಿಳಿತಗಳಾಗತಕ್ಕಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥದ್ದು ಆಗಲಿದೆ. ಸ್ವಲ್ಪ ವಿಶೇಷವಾಗಿ ಒಳ್ಳೆಯ ಆಹಾರ ಸೇವನೆ, ಸಾತ್ವಿಕ ಆಹಾರ ಹಾಗೂ ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಶೀತ, ಕಫ, ಜ್ವರದಂಥ ಅನಾರೋಗ್ಯಗಳು, ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಡುವಂಥ ದಿನ. ರೈತಾಪಿ ವರ್ಗದಂಥವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಒಂದು ಫಲ ಸಿಗಲಿದ್ದು ಕೃಷಿ ಯಂತ್ರೋಪಕರಣಗಳ ಬಳಕೆ, ನೀರಾವರಿ ಯೋಜನೆಗಳು ಹಾಗೂ ವಾಣಿಜ್ಯ ಬೆಳೆಗಳ ಮಾರಾಟದಲ್ಲಿ ಉತ್ತಮ ಲಾಭ ಸಿಗುವಂಥ ದಿನವಾಗಲಿದೆ. ಸ್ನೇಹಿತರೆ, ನೀವು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಒಳ್ಳೆಯ ಜ್ಞಾಪಕ ಶಕ್ತಿ ನಿಮಗೆ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಮೂಡಲಿದೆ. ತಾಂತ್ರಿಕ, ವೈದ್ಯಕೀಯ, ಗಣಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಒಂದು ಶ್ರೇಷ್ಠ ಫಲಿತಾಂಶಗಳು ಸಿಗತಕ್ಕಂಥ ದಿನ. ಈ ದಿನ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ, ನವಗ್ರಹಗಳ ಪೂಜೆ ಮಾಡಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11:30ರಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಯವರೆಗೆ ಇರಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಸ್ವಕ್ಷೇತ್ರಾಧಿಪತಿಯಾದ ಗುರುವಿನ ಸ್ವಂತ ವಾರವಾದ ಇಂದು ವಿಶೇಷವಾಗಿ ನಿಮಗೆ ಒಳ್ಳೆಯ ಶುಭಪ್ರದವಾದಂತಹ ಹಾಗೂ ದೈವಾನುಗ್ರಹದ ದಿನವಾಗಿರಲಿದೆ. ಮನಸ್ಸಿನಲ್ಲಿ ಸಾತ್ವಿಕ ಚಿಂತನೆಗಳು, ಆಲೋಚನೆಗಳಲ್ಲಿ ಅತ್ಯುನ್ನತ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಕಾಯ್ದುಕೊಳ್ಳುವಂಥ ದಿನ. ಹಿರಿಯರು, ಗುರುಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳ ಮಾರ್ಗದರ್ಶನದಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಸೂಕ್ತ ಒಂದು ಪರಿಹಾರವನ್ನು ಕಂಡುಕೊಳ್ಳಲು ಈ ದಿನ ಶುಭ ದಿನವಾಗಿರಲಿದೆ. ಉದ್ಯೋಗದಲ್ಲಿ ವಿಚಾರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಯಶಸ್ವಿಯಾಗಿ ನೆರವೇರಲಿದೆ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಹಾಗೂ ಆಡಳಿತಾತ್ಮಕ ವೈಖರಿಗೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಲಭಿಸಲಿದ್ದು ಶಿಕ್ಷಣ, ಬ್ಯಾಂಕಿಂಗ್,
ಆಡಳಿತ, ಕಾನೂನು, ಸಂಶೋಧನೆ ಹಾಗೂ ದೇವಸ್ಥಾನ, ಧಾರ್ಮಿಕ ಕಾರ್ಯಕ್ರಮಗಳು, ಸಂಸ್ಥೆಗಳು, ಸೇವಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಬಡ್ತಿಗಳು ದೊರೆಯಲಿದೆ. ಪ್ರೋತ್ಸಾಹದ ಧನಾತ್ಮಕ ಸುಳಿವು ಒಂದು ಸಿಗತಕ್ಕಂಥ ದಿನ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟುಗಳು ವೃದ್ಧಿಯಾಗಲಿದೆ. ಶೈಕ್ಷಣಿಕ ಸಂಸ್ಥೆ ನಡೆಸತಕ್ಕಂಥವರಿಗೆ ಪುಸ್ತಕ ಅಥವಾ ಪ್ರಕಾಶನ ಅಥವಾ ಬಂಗಾರ, ಆಭರಣ ಹಾಗೂ ಧಾನ್ಯ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯಲಿದ್ದು, ನೂತನ ಉದ್ಯಮ ವಿಸ್ತರಣೆಯ ಯೋಜನೆಗಳಿಗೆ ಚಾಲನೆ ನೀಡಲು ಹಾಗೂ ಹೂಡಿಕೆ ಮಾಡಲು ಇದನ್ನು ಶ್ರೇಷ್ಠವಾದಂಥ ದಿನ. ಇನ್ನು ಆರ್ಥಿಕವಾದಂಥ ಪರಿಸ್ಥಿತಿ ಬಲಗೊಳ್ಳಲಿದ್ದು, ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ಶಕ್ತಿಶಾಲಿಯೂ ವೃದ್ಧಿದಾಯಕವೂ ಆಗಿರಲಿದೆ. ಧನಾಗಮನದ ಮೂಲಗಳು ಸಕ್ರಿಯವಾಗಿರಲಿದ್ದು, ನಿರೀಕ್ಷಿತ ಹಣಕಾಸು ಕೈ ಸೇರಲಿದೆ. ಧಾರ್ಮಿಕ ಕಾರ್ಯಗಳು, ಶುಭ ಸಮಾರಂಭಗಳು ಹಾಗೂ ಶೈಕ್ಷಣಿಕ ಅಗತ್ಯಗಳಿಗಾಗಿ ಸದುಪಯೋಗಗೊಳ್ಳಲಿದ್ದೀರಿ. ವೆಚ್ಚಗಳು ಉಂಟಾಗಲಿವೆ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಪ್ರಶಸ್ತವಾದಂಥ ಸಮಯ. ಸ್ನೇಹಿತರೆ, ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಮಂಗಳಕರ ಹಾಗೂ ಪವಿತ್ರ ಒಂದು ವಾತಾವರಣ ನೆಲೆಸಲಿದ್ದು, ಮನೆಯ ಹಿರಿಯರು ಹಾಗೂ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ದಾಂಪತ್ಯ ಜೀವನದಲ್ಲಿ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಪರಸ್ಪರ ಗೌರವ ಮೂಡುವಂಥದ್ದು, ಪ್ರೀತಿ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಹಿರಿಯರ ಸಮ್ಮತಿಯೊಂದಿಗೆ ವಿವಾಹದ ಮಾತುಕತೆಗೆ ಅನುಕೂಲಕರವಾದಂಥ ದಿನ. ವಿಶೇಷವಾಗಿ ಸ್ನೇಹಿತರೆ, ಈ ದಿನದ ಆರೋಗ್ಯದ ವಿಚಾರದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ, ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಿ. ಒಳ್ಳೆಯ ಆಹಾರ ಸೇವನೆ ಹಾಗೂ ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳತಕ್ಕಂಥದ್ದು, ಒಳ್ಳೆಯ ಆರೋಗ್ಯದ ಕಡೆಗೆ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಶುಭ ಫಲಗಳಿದೆ. ಇನ್ನು ವಿಶೇಷವಾಗಿ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಒಂದು ಫಲ ಸಿಗಲಿದ್ದು, ವಾಣಿಜ್ಯ ಬೆಳೆಗಾರರಿಗೆ, ಹಣ್ಣು ಹಾಗೂ ಬಂಗಾರದ ಬೆಳೆ ಬೆಳೆಯುವಂಥವರಿಗೆ ಒಳ್ಳೆಯ ಒಂದು ದಿನವಾಗಿರಲಿದೆ ಮತ್ತು ಮನಸ್ಸಿಗೂ ಹಿತ ದೊರಕುವಂಥ ದಿನವಾಗಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲಿದ್ದೀರಿ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಗಣಿತ ಹಾಗೂ ತತ್ವಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಯಶಸ್ಸು ಸಿಗುವಂಥ ದಿನ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಶಿವದೇವರ ಆರಾಧನೆಯನ್ನು ಮಾಡಿ ಹಾಗೂ ಓಂ ನಮ ಶಿವಾಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಶೇಷವಾಗಿ ದಿನದ ಶುಭ ಸಮಯ ಬೆಳಗ್ಗೆ 8:30ರಿಂದ ಬೆಳಗ್ಗೆ 10 ಗಂಟೆಯವರೆಗೆ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೇಸರಿ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಗುರುವಾರದ ಗುರುಬಲ ಹಾಗೂ ನಿಮ್ಮ ರಾಶ್ಯಾಧಿಪತಿ ಶನಿಯ ನಿಷ್ಠೆ ಮತ್ತು ಶಿಸ್ತಿನ ಪ್ರಭಾವದಿಂದಾಗಿ ನಿಮ್ಮ ಕಾರ್ಯಗಳಲ್ಲಿ ದೃಢತೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ. ಅನುಭವಿ ವ್ಯಕ್ತಿಗಳು ಮತ್ತು ಹಿರಿಯರ ಉಪಯುಕ್ತ ಸಲಹೆಗಳು ಧನಾತ್ಮಕ ಫಲ ನೀಡಲಿವೆ. ಯೋಜನೆಗಳನ್ನು ಹಮ್ಮಿಕೊಳ್ಳಲು ಹಾಗೂ ಆಡಳಿತಾತ್ಮಕ ಕೆಲಸಗಳನ್ನು ಪೂರ್ಣಗೊಳಿಸಲು ಈ ದಿನ ಸೂಕ್ತವಾದಂಥ ದಿನ. ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹಾಗೂ ಸಮಯ ಪ್ರಜ್ಞೆಗೆ ಮನ್ನಣೆ ಲಭಿಸಲಿದೆ. ಮೇಲಿಂದ ಅಧಿಕಾರಿಗಳ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದ್ದು, ತಾಂತ್ರಿಕ, ಐಟಿ, ಎಂಜಿನಿಯರಿಂಗ್, ಆಡಳಿತ ಹಾಗೂ ಸರಕಾರಿ ಸೇವಾ ವಿಭಾಗದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ನೂತನ ಜವಾಬ್ದಾರಿಗಳು ಅಥವಾ ಸಫಲತೆ ಸಿಗುವಂಥ ದಿನ. ವ್ಯಾಪಾರ ವಹಿವಾಟಿನ ವಿಚಾರದಲ್ಲಿ ಸ್ಥಿರ ಹಾಗೂ ಅನುಕೂಲಕರ ವಾತಾವರಣ ಇರಲಿದ್ದು, ಯಂತ್ರೋಪಕರಣಗಳು, ನಿರ್ಮಾಣ ಸಾಮಗ್ರಿಗಳು, ಆಸ್ತಿ ವ್ಯವಹಾರ ಹಾಗೂ ಸಾಗಾಣಿಕೆ ಆಧಾರಿತ ಉದ್ಯಮ ನಡೆಸುವವರಿಗೆ ಶುಭ ಲಾಭ ದೊರೆಯಲಿದೆ. ಧಾರ್ಮಿಕ ಮತ್ತು ಶೈಕ್ಷಣಿಕ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಆಕರ್ಷಕ ವಹಿವಾಟು ನಡೆಯತಕ್ಕಂಥ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ಬಲವರ್ಧಕವಾಗಿರಲಿದೆ. ವ್ಯವಸ್ಥಿತ ಯೋಜನೆಯಿಂದ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಲಿದ್ದೀರಿ. ಹಳೆಯ ಹೂಡಿಕೆಗಳಿಂದ ಧನಾತ್ಮಕ ಪ್ರತಿಫಲ ಸಿಗುವ ಸಾಧ್ಯತೆ ಇದ್ದು, ಸ್ಥಿರ ಆಸ್ತಿ ಅಥವಾ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ
ಬಂಡವಾಳ ತೊಡಗಿಸಲು ಅನುಕೂಲಕರವಾದಂಥ ದಿನ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದ್ದು, ಹಿರಿಯರ ಬೆಂಬಲ ಹಾಗೂ ಮಾರ್ಗದರ್ಶನ ನಿಮ್ಮ ಕಾರ್ಯಗಳಿಗೆ ನೀಡಲಿದ್ದು ಶಕ್ತಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸಾಮರಸ್ಯ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ವಿಶೇಷವಾಗಿ ತೃಪ್ತಿದಾಯಕವಾದಂಥ ದಿನವಾಗಲಿದೆ ಮತ್ತು ಮನಸ್ಸಿಗೆ ಒಂದು ಹಿತ ದೊರಕುವಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿದ್ದು ಉತ್ತಮವೂ ಆಗಿರಲಿದೆ. ದೈಹಿಕ ಆಯಾಸವಾಗದಂತೆ ಸೂಕ್ತ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಹಾಗೂ ನಿಯಮಿತ ಲಘು ವ್ಯಾಯಾಮ ನಿಮ್ಮ ಚೈತನ್ಯವನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಸ್ನೇಹಿತರೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ಸಿಗಲಿದ್ದು, ಯಂತ್ರೋಪಕರಣಗಳ ಬಳಕೆ, ಭೂ ಅಭಿವೃದ್ಧಿ ಹಾಗೂ ನೀರಾವರಿ ನಿರ್ವಹಣಾ ಕೆಲಸಗಳು ಸುಗಮವಾಗಿ ನಡೆಯಲಿದೆ. ಅದಕ್ಕೆ ವಿಶೇಷವಾಗಿ ಎಲ್ಲರ ಒಂದು ಸಹಕಾರ ಪ್ರೋತ್ಸಾಹವನ್ನು ತೆಗೆದುಕೊಂಡು ಮುಂದುವರಿಯಿರಿ. ಶುಭ ಫಲ ಪ್ರಾಪ್ತಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸ ಕ್ಷೇತ್ರದಲ್ಲಿ ಏಕಾಗ್ರತೆ ಹಾಗೂ ಜ್ಞಾನಾರ್ಪಕ ಶಕ್ತಿ ಹೆಚ್ಚಾಗಲಿದ್ದು, ಗಣಿತ, ತಂತ್ರಜ್ಞಾನ, ಸಂಶೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ಸಿದ್ಧತೆ ನಡೆಸುತ್ತಿರತಕ್ಕಂತಹ ವಿಶೇಷವಾದಂತಹ ಜನರಿಗೆ, ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂಥ ದಿನವಾಗಲಿದೆ. ಒಳ್ಳೆಯ ಫಲಿತಾಂಶಗಳು ಸಿಗುವಂಥ ದಿನವಾಗಲಿದೆ. ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಇಂದು ಗುರುವಾರವಾದ್ದರಿಂದ ದಕ್ಷಿಣಾಮೂರ್ತಿ ಆರಾಧನೆ, ಗುರು ರಾಘವೇಂದ್ರರ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ. ಹಾಗೂ ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8 ಹಾಗೂ 3. ಶುಭ ಬಣ್ಣ ಹಳದಿ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಶನಿಯ ನಿಷ್ಠೆಯ ಶುಭ ಸಂಯೋಗದಿಂದಾಗಿ ಆಲೋಚನೆಗಳಲ್ಲಿ ಸ್ಪಷ್ಟತೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರುವಂಥ ದಿನ. ಸಮಾಜಮುಖಿ ಕಾರ್ಯಗಳು, ಧಾರ್ಮಿಕ ಚಿಂತನೆಗಳು ಹಾಗೂ ನೂತನ ಯೋಜನೆಗಳಿಗೆ ಚಾಲನೆ ನೀಡಲು ಅತ್ಯುತ್ತಮವಾದಂಥ ದಿನ. ಹಿರಿಯರ ಮತ್ತು ಮಾರ್ಗದರ್ಶಕರ ಆಶೀರ್ವಾದದಿಂದ ಕೈಗೆತ್ತಿಕೊಳ್ಳುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಸ್ನೇಹಿತರೆ, ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗಿರಲಿದ್ದು, ನಿಮ್ಮ ಚಾಣಾಕ್ಷ ನಿರ್ಧಾರಗಳು ಹಾಗೂ ನಾಯಕತ್ವ ಗುಣಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ಲಭಿಸಲಿದ್ದು, ಸಾಫ್ಟ್ವೇರ್, ಸಂಶೋಧನೆ, ಶಿಕ್ಷಣ, ಆಡಳಿತ ಹಾಗೂ ನೆಟ್ವರ್ಕಿಂಗ್ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಸಫಲತೆ ಮತ್ತು ಪ್ರಗತಿ ಲಭಿಸತಕ್ಕಂಥ ದಿನ. ವ್ಯಾಪಾರಿಗಳಿಗೆ ಪ್ರಗತಿದಾಯಕವಾದಂಥ ವಾತಾವರಣ ಉಂಟಾಗಲಿದ್ದು, ತಾಂತ್ರಿಕ ಸಾಮಗ್ರಿಗಳು, ಎಲೆಕ್ಟ್ರಾನಿಕ್ಸ್, ಧಾರ್ಮಿಕ ವಸ್ತುಗಳು, ಗ್ರಂಥಗಳು, ಡಿಜಿಟಲ್ ಸೇವಾ ವ್ಯಾಪಾರಸ್ಥರಿಗೆ ಆಕರ್ಷಕ ಲಾಭ ದೊರೆಯತಕ್ಕಂಥ ದಿನ. ಈ ದಿನ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದ್ದು, ನೂತನ ಆದಾಯದ ಮಾರ್ಗಗಳು ಕಂಡುಕೊಳ್ಳಲಿದೆ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಹಣ ವಿನಿಯೋಗಿಸಬಹುದು. ಧಾರ್ಮಿಕ ಮತ್ತು ವಿಶೇಷವಾಗಿ ಶೈಕ್ಷಣಿಕ ಕಾರ್ಯಗಳಿಗಾಗಿ ಸದುಪಯೋಗ ವೆಚ್ಚಗಳು ಹೆಚ್ಚಾಗುವಂಥದ್ದು. ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದ್ದು, ವಿಶೇಷವಾಗಿ ಹಿರಿಯರ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಅನ್ಯೋನ್ಯತೆ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ವಿಶೇಷವಾದಂತಹ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕ ಶಕ್ತಿ ಮತ್ತು ಮಾನಸಿಕ ಉಲ್ಲಾಸ ಇರುವಂಥ ದಿನ. ದೈನಂದಿನ ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ತಪ್ಪಿಸಹಿತ ವಿಶೇಷವಾಗಿ ಮಾಡದಿರುವುದು ಒಳ್ಳೆಯದು. ಆದಷ್ಟು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದಿರಿ. ಯೋಗ ಧ್ಯಾನಗಳನ್ನು ತಪ್ಪದೆ ಮಾಡಿ. ಆಹಾರ ಸೇವನೆಯನ್ನು ಉತ್ತಮವಾಗಿ ಪಾಲಿಸಿಕೊಳ್ಳಿ. ಒಳ್ಳೆಯ ಯೋಗ ಧ್ಯಾನದಿಂದ ಆರೋಗ್ಯ ವೃದ್ಧಿಯಾಗಲಿದೆ. ರೈತಾಪಿ ವರ್ಗದವರಿಗೆ
ತೋಟಗಾರಿಕೆಯ ವಿಚಾರದಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ದೊರೆಯಲಿದೆ. ನೂತನ ತಂತ್ರಜ್ಞಾನದ ಬಳಕೆ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಳ ಮಾರಾಟದಲ್ಲಿ ಉತ್ತಮ ಲಾಭ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ ಹಾಗೂ ಏಕಾಗ್ರತೆ ಮೂಡಲಿದ್ದು, ವಿಜ್ಞಾನ, ತಂತ್ರಜ್ಞಾನ, ಗಣಿತ ಹಾಗೂ ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶಗಳು ದೊರೆಯುವಂಥ ದಿನ. ವಿಶೇಷವಾಗಿ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹಾಗೂ ಸ್ತೋತ್ರವನ್ನು ಪಡಿಸಿಕೊಳ್ಳುವುದು ಉತ್ತಮ. ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯಾದ್ದರಿಂದ ವಿಶೇಷವಾಗಿ ಸ್ವಾಮಿಗೆ ಹಳದಿ ಹೂವನ್ನು ಅರ್ಪಿಸಿ ಬೃಹಸ್ಪತಿಯೇ ನಮಃ ಎಂಬ ಮಂತ್ರದಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಶುಭ ಸಂಖ್ಯೆ 8, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಇಂದು ಸ್ವಕ್ಷೇತ್ರಾಧಿಪತಿಯಾದ ಗುರುವಿನ ಸ್ವಂತ ವಾರವಾದ ಗುರುವಾರವಾಗಿರುವುದರಿಂದ ಅತ್ಯಂತ ಶುಭಪ್ರದ ಹಾಗೂ ದೈವಾನುಗ್ರಹದಿಂದ ಕೂಡಿದ ಒಂದು ದಿನವಾಗಿರಲಿದೆ. ಮನಸ್ಸಿನಲ್ಲಿ ಸಾತ್ವಿಕ ನೆಮ್ಮದಿ, ಧನಾತ್ಮಕ ಆಲೋಚನೆಗಳು ಹಾಗೂ ನೂತನ ಕಾರ್ಯೋತ್ಸಾಹ ಇರಲಿದೆ. ಹಿರಿಯರು, ಗುರುಗಳು ಮತ್ತು ಆಪ್ತರ ಸಹಕಾರದಿಂದ ಬಾಕಿ ಉಳಿದಿದ್ದಂತಹ ಪ್ರಮುಖ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುವಂತಹ ಯೋಗವಿದೆ. ಸದುಪಯೋಗ ಮಾಡಿಕೊಳ್ಳಿ. ಈ ದಿನ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗೌರವ ಸಿಗಲಿದೆ, ಮನ್ನಣೆ ಹೆಚ್ಚಾಗಲಿದೆ. ನಿಮ್ಮ ಅನುಭವ, ತಾಳ್ಮೆ ಹಾಗೂ ನಿಷ್ಠೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದ್ದು, ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ ಹಾಗೂ ವಿಶೇಷವಾಗಿ ವೈದ್ಯಕೀಯ, ಕಾನೂನು ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥವರಿಗೆ ಪ್ರಗತಿದಾಯಕವಾದಂತಹ ಒಳ್ಳೆಯ ಧನಾತ್ಮಕವಾದಂತಹ ಸೂಚನೆಗಳು ಸಿಗಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಆಕರ್ಷಕ ಲಾಭ ದೊರೆಯಲಿದೆ. ಧಾರ್ಮಿಕ ಸಾಮಗ್ರಿಗಳು, ಗ್ರಂಥಗಳು, ಆಹಾರ ಧಾನ್ಯಗಳು, ಔಷಧೀಯ ಉತ್ಪನ್ನಗಳು ಮತ್ತು ಶೈಕ್ಷಣಿಕ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಆಕರ್ಷಕ ವಹಿವಾಟು ನಡೆಯಲಿದೆ. ವಿಶೇಷವಾಗಿ ನೂತನ ಹೂಡಿಕೆಗಳಿಗೆ ಅತ್ಯಂತ ಒಂದು ಸೂಕ್ತವಾದಂಥ ದಿನ. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯು ಶಕ್ತಿಶಾಲಿಯೂ ವೃದ್ಧಿದಾಯಕವೂ ಆಗಿರಲಿದೆ. ಧನಾಗಮನದ ಹೊಸ ತಿರುವುಗಳು ಹಾಗೂ ಹರಿವುಗಳು ಕಂಡುಬರಲಿದೆ. ಧಾರ್ಮಿಕ ಕಾರ್ಯಕ್ರಮಗಳು, ಪುಣ್ಯಕ್ಷೇತ್ರ ದರ್ಶನ, ಶುಭ ಸಮಾರಂಭಗಳು ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕಾಗಿ ಸದುಪಯೋಗ ಮಾಡಿಕೊಳ್ಳಲಿದ್ದೀರಿ. ವೆಚ್ಚಗಳು ಹೆಚ್ಚಾಗಲಿದೆ. ದೀರ್ಘಕಾಲೀನ ಹೂಡಿಕೆಗಳಿಗೆ ಸೂಕ್ತ ಸಮಯ ಸಿಗತಕ್ಕಂಥ ದಿನ. ವಿಶೇಷವಾಗಿ ಈ ದಿನ ಕುಟುಂಬಸ್ಥರಿಗೆ ಕುಟುಂಬದಲ್ಲಿ ಮಂಗಳಕರ ಹಾಗೂ ಶಾಂತ ಪವಿತ್ರ ವಾತಾವರಣ ನೆಲೆಸಲಿದ್ದು, ಮನೆಯ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಪರಸ್ಪರ ಗೌರವ ಹಾಗೂ ಅನುರಾಗ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ಹಾಗೂ ಶುಭ ನಿರ್ಧಾರ ತೆಗೆದುಕೊಳ್ಳಲು ಇದರ ತೃಪ್ತಿದಾಯಕವಾದಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ದೈಹಿಕ ಕಾರ್ಯದ ಉತ್ಸಾಹ ಹಾಗೂ ಮಾನಸಿಕ ಉಲ್ಲಾಸ ಕಾಯ್ದುಕೊಳ್ಳಲಿದ್ದೀರಿ. ವಿಶೇಷವಾಗಿ ದೈನಂದಿನ ಧ್ಯಾನ, ವಿಶೇಷವಾಗಿ ಯೋಗಾಸನ ಹಾಗೂ ಸಾತ್ವಿಕ ಆಹಾರ ಪದ್ಧತಿಯನ್ನು ಮುಂದೂಡಿಸಿಕೊಳ್ಳುವುದು ಉತ್ತಮ. ವಿಶೇಷವಾಗಿ ದಿನಪೂರ್ತಿ ಚೈತನ್ಯವನ್ನು ಕಾಪಾಡಿಕೊಳ್ಳಲಿದ್ದೀರಿ. ಇಷ್ಟದೇವರ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಕೃಷಿಯಂಥವರಿಗೆ, ರೈತಾಪಿ ವರ್ಗದವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ಸಿಗಲಿದೆ. ನೀರಾವರಿ ನಿರ್ವಹಣೆ, ವಾಣಿಜ್ಯ ಬೆಳೆಗಳ ಪ್ರಗತಿ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಒಳ್ಳೆಯ ಒಂದು ಲಾಭ ದೊರೆಯಲಿದ್ದು, ಮನಸ್ಸಿಗೆ ಹಿತ ದೊರಕಲಿದೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಆರ್ಥಿಕ ಜ್ಞಾನಶಕ್ತಿ ವೃದ್ಧಿಯಾಗಲಿದ್ದು, ಗ್ರಹಣ ಶಕ್ತಿ, ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಗಣಿತ, ತತ್ವಶಾಸ್ತ್ರ, ಸಾಹಿತ್ಯ, ವೈದ್ಯಕೀಯ ಹಾಗೂ ಉನ್ನತ ಶಿಕ್ಷಣದಲ್ಲಿ ನಿರತರಾಗಿರತಕ್ಕಂಥವರಿಗೆ ಅತ್ಯುತ್ತಮ ಯಶಸ್ಸು, ಪ್ರಗತಿದಾಯಕವಾದಂಥ ದಿನ. ಇಂದು ಗುರುವಾರವಾದ್ದರಿಂದ ವಿಶೇಷವಾಗಿ ಭಗವಂತನ ಆರಾಧನೆ ಸ್ಮರಣೆಯನ್ನು ಮಾಡಿಕೊಳ್ಳಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ, ನವಗ್ರಹಗಳ ಪೂಜೆ ಮಾಡಿ ಹಾಗೂ ವಿಶೇಷವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ
10:45 ಶುಭ ಸಂಖ್ಯೆ 9. ಶುಭ ಬಣ್ಣ ಹಳದಿ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ.